ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈ ವರ್ಷದ ಮೊದಲ ಚಂದ್ರಗ್ರಹಣ ಇವತ್ತು ಸಂಭವಿಸ್ತಾ ಇದೆ. ಗ್ರಹಣ ಅಂದ ತಕ್ಷಣನೇ ಜನರಿಗೆ ಆತಂಕ ಇರುತ್ತೆ. ಏನಪ್ಪಾ ಗ್ರಹಣ ಸಂಭವಿಸಿದ್ರೆ ಇದರಿಂದ ಕೇಡ, ನಾವೇನಾದ್ರೂ ನಿಯಮಗಳನ್ನ ಪಾಲನೆ ಮಾಡಬೇಕಾ, ಇದರ ಪಾಲನೆ ಅಗತ್ಯ ಇದೆಯಾ, ನಮ್ಮಲ್ಲಿ ಗೋಚರ ಇದೆಯಾ, ಇಂಥ ಅನೇಕ ಪ್ರಶ್ನೆಗಳಿದೆ. ಖಂಡಿತ ನಮ್ಮಲ್ಲೂ ಕೂಡ ಗೋಚರಿಸಲಿದೆಯಂತೆ ಇವತ್ತು ಈ ವರ್ಷದ ಮೊದಲ ಚಂದ್ರಗ್ರಹಣ. ಹಾಗಾಗಿ ಕರ್ನಾಟಕದಲ್ಲಿ 25 ನಿಮಿಷಗಳ ಕಾಲ ಈ ಚಂದ್ರಗ್ರಹಣದ ಗೋಚರ ಇದೆ. ಮಧ್ಯಾಹ್ನ 3:20 ಸಂಜೆ 6:47 ತನಕ ಕೂಡ ಗ್ರಹಣದ ಗೋಚರ ಇದ್ದು ಈಶಾನ್ಯ ರಾಜ್ಯಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸಲಿದೆಯಂತೆ ಚಂದ್ರಗ್ರಹಣ. ಸಂಪೂರ್ಣ ಚಂದ್ರಗ್ರಹಣ ನಡೆಯೋದು ಕೇವಲ 58 ನಿಮಿಷ ಮಾತ್ರ. ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದಲ್ಲಿ ಭಾಗಶಃ ಈ ಚಂದ್ರಗ್ರಹಣದ ಗೋಚರ ಇದೆಯಂತೆ. ಭಾರತದ ಈಶಾನ್ಯ ಭಾಗದ ಕೆಲ ರಾಜ್ಯಗಳಲ್ಲೂ ಕೂಡ ಇದರ ಸಂಪೂರ್ಣ ಗೋಚರ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಹಾಗಾಗಿ ಗ್ರಹಣದ ವೇಳೆ ಬಹುತೇಕ ಎಲ್ಲಾ ದೇಗುಲಗಳು ಕೂಡ ಬಂದ್ ಆಗಿರುತ್ತೆ. ಗ್ರಹಣದ ಬಳಿಕ ದೇಗುಲ ಶುದ್ಧೀಕರಿಸಿ ವಿಶೇಷ ಪೂಜೆ ಪುರಸ್ಕಾರಗಳು ಕೂಡ ಆಗುತ್ತೆ ಅನ್ನೋದ್ರ ಡೀಟೇಲ್ಸ್. ಇವತ್ತು ವರ್ಷದ ಮೊದಲ ಚಂದ್ರಗ್ರಹಣ. ಸ್ವಲ್ಪ ದಿನಗಳ ಹಿಂದೆ ಸೂರ್ಯಗ್ರಹಣ ಸಂಭವಿಸಿತ್ತು, ಬಟ್ ನಮ್ಮಲ್ಲಿ ಅದರ ಗೋಚರ ಇರಲಿಲ್ಲ ಅನ್ನೋ ಕಾರಣಕ್ಕೆ ಜನ ಅಷ್ಟರ ಮಟ್ಟಿಗೆ ಆತಂಕ ಪಟ್ಟಿರಲಿಲ್ಲ. ಆದ್ರೆ ಇವತ್ತು ಚಂದ್ರಗ್ರಹಣ ಇರುವ ಹಿನ್ನೆಲೆಯಲ್ಲಿ ಇದರ ಆಚರಣೆಯ ಅಗತ್ಯ ಇದೆಯಾ ಅನ್ನೋದು ಬಹುತೇಕರ ಪ್ರಶ್ನೆ. ಹೌದು, ನಮ್ಮಲ್ಲಿ ಗೋಚರಿಸಲಿದೆಯಂತೆ ಚಂದ್ರಗ್ರಹಣ. ಹಾಗಾಗಿ ಒಂದಷ್ಟು ನಿಯಮಗಳ ಪಾಲನೆ ಅಗತ್ಯ ಅಂತ ಜ್ಯೋತಿಷಿಗಳು ಹೇಳ್ತಾರೆ. ಬಟ್ ವಿಜ್ಞಾನಿಗಳನ್ನ ಕೇಳಿದ್ರೆ ಇದು ಜಸ್ಟ್ ಪ್ರಾಕೃತಿಕವಾಗಿ ಆಗುವ ಒಂದಷ್ಟು ಬದಲಾವಣೆಗಳು, ಅದನ್ನ ನೋಡಬೇಕು ಅಷ್ಟೇ, ಅದರಿಂದ ಏನೂ ಎಫೆಕ್ಟ್ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಸೊ ಅವರವರ ಭಾವನೆಗಳಿಗೆ ಬಿಟ್ಟದ್ದು. 9:00ವರೆಗೆ ರುದ್ರಾಭಿಷೇಕ ಇರುತ್ತೆ. ರುದ್ರಾಭಿಷೇಕ ಆಗಿ 11 ಗಂಟೆಗೆ ಮಹಾಮಂಗಳಾರತಿ ಅಂದ್ರೆ 12 ಗಂಟೆವರೆಗೂ ಮಾತ್ರ ದರ್ಶನ ಇರುತ್ತೆ. 12:30 ಕ್ಲೋಸ್ ಆಗುತ್ತೆ. 3:10 6:45 ಗ್ರಹಣ ಟೈಮ್ ಇದೆ. ನಮಗ್ ಕಾಣಿಸ್ಕೊಳೋದು ಬಂದ್ಬಿಟ್ಟು 6:20 ಇಲ್ಲಿ ಕಾಣಿಸೋದು ಬೆಂಗಳೂರಿಗೆ. 6:20 6:47 ಗ್ರಹಣ ಇದೆ. ಅದರಿಂದ ಬಂದ್ಬಿಟ್ಟು ಕ್ಲೋಸ್ ಮಾಡ್ತಾ ಇದೀವಿ, ಮುಗಿಸ್ತೀವಿ ಇಲ್ಲಿ ದೇವಸ್ಥಾನ. 7:07ವರೆಗೆ ಗ್ರಹಣ ಬಿಟ್ಟ ಮೇಲೆ 7 ಗಂಟೆಗೆ ಪೂಜೆ ಮಾಡಿ ತೆಗೆಯೋದಿಲ್ಲಿ. ಇದು ಪಂಚಮುಖಿ ಗಣಪತಿ ದೇವಸ್ಥಾನ, ಹನುಮಂತನಗರ. 101 ವರ್ಷಗಳ ಕಾಲ ಆಗಿರತಕ್ಕಂತಹ ದೇವಸ್ಥಾನ ಆಗಿರ್ತದೆ. ಇದು ಪಂಚಮುಖಿ ಸಿಂಹವಾಹನ. ಫಾಲ್ಗುಣ ಹುಣ್ಣಿಮೆ ಕೇತುಗ್ರಸ್ತ ಚಂದ್ರಗ್ರಹಣ ಇರುವುದರಿಂದ ಚಂದ್ರಗ್ರಹಣ ಸ್ಪರ್ಶ ಆಗುವಂತದ್ದು 3:13 ಸಾಯಂಕಾಲ 6:47 ಚಂದ್ರಗ್ರಹಣ ಇರುತ್ತದೆ. ಹಾಗಾಗಿ ಆ ಸಮಯದಲ್ಲಿ ಮಾತ್ರ ನಾವು ದೇವರ ನಾಮಸ್ಮರಣೆ, ಗಣಪತಿಯ ಸ್ಮರಣೆ, ಹಾಗೆ ಕೇತು ಸಿಂಹರಾಶಿಯಲ್ಲಿ ಇರುವುದರಿಂದ ಗಣಪತಿಗೆ ಜಾಸ್ತಿ ವಿಶೇಷವಾಗಿರ್ತದೆ. ಹಾಗಾಗಿ ಎಲ್ಲರೂ